ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಮಾತಿದೆ. ದೇಶದಲ್ಲಿ ನೀಟ್ ಅಕ್ರಮದ ವಿಚಾರಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ನೀಟ್ ರಾಜಕೀಯ ಮುಂದುವರೆದಿದೆ. ಕಾಂಗ್ರೆಸ್ ನಾಯಕರು ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಲ್ಲ, ಕೊಡಿಸಿದ್ದು ಅಂದ್ರೆ ಕೇಸರಿ ಪಾಳೆಯ ನಿಖಿನಿಗೆ ಕೆಂಟವಾಗಿದೆ. ಈ ಕುರಿತಾದಂತಹ ರಿಪೋರ್ಟ್ ಇಲ್ಲಿದೆ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಆ ಜವಾಬ್ದಾರಿಯನ್ನ ರಾಜ್ಯದ ಪ್ರಹ್ಲಾದ್ ಜೋಶಿ ಹೊತ್ತಿಕೊಂಡಿದ್ದಾರೆ. ಆದ್ರೆ ರಾಜಕಾರಣದಲ್ಲಿ ಮಾತ್ರ ನೀಟ್ನ ಜಟಾಪಟಿ ನಿಲ್ತಿಲ್ಲ. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಅಮಿತ್ ಶಾ ಸ್ವಾಗತಿಸಿದ್ದಾರೆ. ಹುದ್ದೆಗಿಂತ ದೇಶ ಮುಖ್ಯ ಎಂದಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಯಾವುದೇ ಹುದ್ದೆಗಿಂತ ದೇಶ, ನಮ್ಮ ಯುವಕರು ಮತ್ತು ವಿದ್ಯಾರ್ಥಿಗಳೇ ಹೆಚ್ಚು ಮುಖ್ಯ. ಇಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಜಿ ಅವರ ರಾಜೀನಾಮೆ ಈ ತತ್ವವನ್ನೇ ತೋರಿಸುತ್ತದೆ. ಮೋದಿ ಸರ್ಕಾರವು ದೇಶದ ಯುವಕರ ಭಾವನೆಗಳನ್ನು ಗೌರವಿಸುತ್ತದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಅಗತ್ಯ ಸುಧಾರಣೆಗಳನ್ನು ಜಾರಿಗೆ ತರಲು ಬದ್ಧವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನ ಖಚಿತಪಡಿಸಿಕೊಳ್ಳಲು ಮೋದಿಜಿ ತೆಗೆದುಕೊಂಡ ನಿರ್ಧಾರಗಳು ಶ್ಲಾಘನೀಯ. ನೀಟ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ನ್ಯಾಯ ಸಿಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ಇನ್ನೊಂದು ಕಡೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಸಿಜೆಪಿಯ ಸಂಸತ್ ಚಲೋ ಪ್ರತಿಭಟನೆಯ ವೇಳೆ ನಡೆದ ಲಾಠಿ ಚಾರ್ಜ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿದ್ಯಾರ್ಥಿಗಳ ಹತ್ಯೆಗೆ ಆದೇಶ ನೀಡಿದವರು ಯಾರು? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ನೀಡಿದ್ರ? ಸಮವಸ್ತ್ರ ಧರಿಸದೆ ಬಂದವರು ಯಾರು? ಕಾರ್ಯಕರ್ತರ ಅಂತ ಪ್ರಶ್ನಿಸಿದ್ದಾರೆ. ಆತ್ಮೀಯ ಅಮಿತ್ ಶಾ, 2026 ಜುಲೈ 20ರಂದು ದೆಹಲಿಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಅನಾಗರಿಕ ಹಲ್ಲೆಗೆ ಹೊಣೆಗಾರಿಕೆಯನ್ನು ಕೋರಲು ಬರೆಯುತ್ತಿದ್ದೇನೆ. ದೆಹಲಿಯಲ್ಲಿ ನಿಯೋಜಿಸಲಾದ ಭದ್ರತಾ ಪಡೆಗಳು ಅಂತಿಮವಾಗಿ ನಿಮಗೆ ಉತ್ತರಿಸುತ್ತವೆ. ಆದ್ದರಿಂದ ನಾನು ಕೇಳುತ್ತೇನೆ, ಗೃಹ ಸಚಿವರಾಗಿ ವಿದ್ಯಾರ್ಥಿಗಳ ವಿರುದ್ಧ ಪೆಲೆಟ್ ಗನ್ಗಳನ್ನು ಸೇರಿದಂತೆ ಮಾರಕ ಬಲ ಪ್ರಯೋಗಕ್ಕೆ ನೀವು ಅನುಮತಿ ಕೊಟ್ಟಿದ್ರಾ? ಇಲ್ದಿದ್ರೆ ಯಾರು ಮಾಡಿದರು? ಸರಳ ಉಡುಪಿನಲ್ಲಿರುವವರು ಲಾಠಿಗಳಿಂದ ಹೊಡೆಯುತ್ತಿದ್ದರು. ಅವರು ಪೊಲೀಸ್ ಸಿಬ್ಬಂದಿಯ ಅಥವಾ ಸ್ವಯಂ ಸೇವಕರೇ? ಅವರ ನಿಯೋಜನೆಗೆ ಅಧಿಕಾರ ನೀಡಿದವರು ಯಾರು? ನಮ್ಮ ದೇಶದ ಭವಿಷ್ಯವಾದ ಯುವಕರು ಮತ್ತು ವಿದ್ಯಾರ್ಥಿಗಳು ಉತ್ತರ ಮತ್ತು ಹೊಣೆಗಾರಿಕೆ ಕೋರುತ್ತಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತು ರಾಜ್ಯ ಕೈ ನಾಯಕರು ಲೇವಡಿ ಮಾಡುತ್ತಿದ್ದಾರೆ. ರಾಜೀನಾಮೆ ತಾವಾಗಿ ಕೊಟ್ಟಿದ್ದಲ್ಲ, ಕೊಡಿಸಿದ್ದು ಅಂತಿದ್ದಾರೆ. The education minister of the HRD minister of the country did not resign. He was made to resign. It is not any political party or a government wish. It was the wish of the students of this country, the youth of the country, and 130 crore people of this country, that we had to protect the future. The future stands with all the youth and the students. So we have to respect their sentiments and protect their interests. That is the bound duty of the country. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನೋ ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟರಲ್ಲಿ ಉಲ್ಲೇಖ. ಕೇಂದ್ರ ಸರ್ಕಾರದ ಸೊಕ್ಕು ಏನಿತ್ತು, ದುರಂಕಾರ ಏನಿತ್ತು, ಅದನ್ನು ಇವತ್ತು ಈ ರಾಜ್ಯದ ಜನರು, ಈ ದೇಶದ ಜನರು, ವಿಶೇಷವಾಗಿ ಯುವಕರ ಮುಂಚೂಣಿಯಲ್ಲಿ ಇವತ್ತು ನಡೆದಿದೆ. ಅದಕ್ಕೆ ಸಂತೋಷ ಇದೆ. ಇವತ್ತು ಒಳ್ಳೆ ದಿಕ್ಕಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಒಂದು ತೃಪ್ತಿಯೂ ಕೂಡ ಇದೆ. ಇನ್ನು ರಾಹುಲ್ ಗಾಂಧಿ ಒತ್ತಡವೇ ರಾಜೀನಾಮೆಗೆ ಕಾರಣ ಅನ್ನೋದು ಕಾಂಗ್ರೆಸ್ ವಾದ. ಆದರೆ ದೇಶ ವಿರೋಧಿ ಶಕ್ತಿಗಳ ಯತ್ನ ತಪ್ಪಿಸುವುದು ನಮ್ಮ ಉದ್ದೇಶ ಅನ್ನೋದು ಬಿಜೆಪಿ ಪ್ರತಿವಾದ. ಒತ್ತಡದಿಂದ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ, ವಾಂಗ್ಕುಕ್ಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ ರವರು, ಮಾಜಿ ಸಚಿವರು ಏನಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು, ಏನು ನೀಟ್ ವಿಚಾರವನ್ನು ತೆಗೆದುಕೊಂಡು ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕೆಲವು ಪಟಭದ್ರ ಶಕ್ತಿಗಳು ಏನು ಹುನ್ನಾರವನ್ನು ನಡೆಸಿದ್ರು. ಅದಕ್ಕೆ ಇತಿಶ್ರೀ ಹಾಡಬೇಕು, ಅದಕ್ಕೆ ಅವಕಾಶನ ಕೊಡಬಾರ್ದು.
ಮತ್ತೆ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಎಲ್ಲ ವಿಚಾರವನ್ನ ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇಷ್ಟಿಗೆಲ್ಲ ವಿಜಯೇಂದ್ರ ಹಾಗೂ ಪ್ರಿಯಾಂಕ ಖರ್ಗೆ ವೈಯಕ್ತಿಕ ಕದನವೂ ಏರ್ಪಟ್ಟಿದೆ. ಅವನ್ಯಾರೇ ಪ್ರಿಯಾಂಕಾ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಅಥವಾ ಬೆಂಗಳೂರಲ್ಲಿ ಏನ್ ನಡೆದಿದೆ ನೋಡ್ಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನ ಕೇಳಿ. ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಮ್ ಪಾರ್ಕಿಗೆ ಹೋಗೋಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ ಅಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನು ಆಚರಿಸಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ಲಾಯಕ್ಕು ನಾಲಾಯಕ್ಕು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡೋಕೆ ಹೇಳಿ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ಈ ನಡುವೆ ನೀಟ್ ಎಕ್ಸಾಮ್ ವಿರುದ್ಧ ಸಹಿ ಅಭಿಯಾನ ಶುರುವಾಗಿದೆ. ಚಿತ್ರ ಸಾಹಿತಿ ಕವಿರಾಜ್ ನೇತೃತ್ವದಲ್ಲಿ ಅಭಿಯಾನ ಆರಂಭಿಸಿದ್ದು, ನೀಟ್ ಬದಲು ಸಿಇಟಿ ಎಂಬ ಆಗ್ರಹ ಕೇಳಿಬಂದಿದೆ. ಕವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳ ಪೋಷಕರು ಇದಕ್ಕೆ ಸಹಿ ಹಾಕ್ತಿದ್ದಾರೆ. ಒಂದು ದಿನದಲ್ಲೇ 2,000ಕ್ಕೂ ಅಧಿಕ ಸಹಿ ಸಂಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕೇಂದ್ರ ಶಿಕ್ಷಣ ಸಚಿವರಾಗಿ ಜೋಶಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪುಷ್ಪಗುಚ್ಛ ನೀಡಿದ್ದಾರೆ ಅಧಿಕಾರಿಗಳು. ಭಾನುವಾರವೇ ಅಧಿಕಾರ ಸ್ವೀಕರಿಸಿ ಗಮನ ಸೆಳೆದಿದ್ದಾರೆ ಪ್ರಹ್ಲಾದ್ ಜೋಶಿ. ನಿನ್ನೆಯಷ್ಟೇ ಶಿಕ್ಷಣ ಸಚಿವ ಸ್ಥಾನಕ್ಕೆ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಹೊಣೆಯನ್ನು ನೀಡಲಾಗಿದೆ. ಇಂದು ಕೇಂದ್ರ ಶಿಕ್ಷಣ ಸಚಿವಾಲಯದಲ್ಲಿ ಅಧಿಕಾರಿಗಳು ಅವರಿಗೆ ಹೂಗುಚ್ಛವನ್ನ ನೀಡೋ ಮೂಲಕ ಶುಭ ಕೋರಿದ್ದಾರೆ. ಅಧಿಕಾರಿಗಳ ಜೊತೆ ಮೊದಲ ದಿನ ಸಭೆ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ನೋಡಿ, ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆಯೇ ಆ ರಾಜೀನಾಮೆಯನ್ನ ಅಂಗೀಕರಿಸಿದ್ರು. ಬಳಿಕ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಸಚಿವಾಲಯದ ಜವಾಬ್ದಾರಿಯನ್ನ ವಹಿಸಲಾಯಿತು. ಪ್ರಧಾನ್ ಅವರ ರಾಜೀನಾಮೆಯನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದ್ದು, ಜೋಶಿ ಅವರು ತಮ್ಮ ಪ್ರಸ್ತುತ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಲಿದ್ದಾರೆ.